ಕಲಂ ಕಾವಲ್ ಮಲಯಾಳಂನ ಈ ಕ್ರೈಮ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ ಲಾಸ್ಟ್ ಇಯರ್ ಡಿಸೆಂಬರಲ್ಲಿ ರಿಲೀಸ್ ಆಗಿ ತುಂಬ ಪಾಸಿಟಿವ್ ರಿವ್ಯೂನ ಪಡ್ಕೊಂಡಿತ್ತು. ಅದಲ್ಲದೆ ಇದರಲ್ಲಿ ಮಲಯಾಳಂನ ಮೆಗಾಸ್ಟಾರ್ ಆದಂತಹ ಮಮ್ಮೂಟಿ ಅವರು ವಿಲನ್ ಅಂತ ಕೇಳಿ ಸಿನಿಮಾದ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗಿತ್ತು. ಅದಲ್ಲದೆ ಈ ಸಿನಿಮಾ ನನ್ನ ಫೇವ್ರೆಟ್ ಜಾನರ್ ಆದ ಸೀರಿಯಲ್ ಕಿಲ್ಲರ್ ಸಿನಿಮಾ ಆಗಿರೋದ್ರಿಂದ ಸಿನಿಮಾನ ನೋಡಲೇಬೇಕು ಅಂತ ಡಿಸೈಡ್ ಮಾಡಿದೆ. ಇನ್ನು ಸಿನಿಮಾ ನೋಡಿದಾದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದರೆ ಸೀರಿಯಸ್ಲಿ ಸಿನಿಮಾ ತುಂಬ ಚೆನ್ನಾಗಿದೆ. ಅದರಲ್ಲೂ ನೀವೇನಾದರೂ ಸೀರಿಯಲ್ ಕಿಲ್ಲರ್ಸ್ ಮೂವೀಸ್ಗಳನ್ನು ಇಷ್ಟಪಡೋರಾಗಿದ್ದರೆ ಡೆಫಿನೆಟ್ಲಿ ವರ್ತ್ ವಾಚ್ ಸಿನಿಮಾ. ಇನ್ನು ಇದರ ಒನ್ಲೈನ್ ಕಡೆ ಬರೋದಾದರೆ ಇದರಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ಸ್ಟಾರ್ಲಿ ದಾಸ್ ಅಂತ. ಇವನಿಗೆ ಮನುಷ್ಯರನ್ನು ಸಾಯಿಸೋದು ಅಂದರೆ ಒಂಥರ ಕಿಕ್ ಸಿಗುತ್ತೆ. ಅಂದರೆ ಇವನು ಕೈಗೆ ಸಿಕ್ಕವ್ರನ್ನೆಲ್ಲ ಸಾಯಿಸೋದಿಲ್ಲ. ಇವನದೇ ಆದಂಥ ಒಂದು ಪ್ಯಾಟರ್ನ್ ಇದೆ. ಪರ್ಟಿಕ್ಯುಲರ್ ಏಜ್ ಗ್ಯಾಪಲ್ಲಿರೋ ಲೇಡೀಸ್ನ ಟಾರ್ಗೆಟ್ ಮಾಡಿ ಇವನ ಹತ್ತಿರ ಇರೋ ಟ್ಯಾಲೆಂಟಿಂದ ಅವರನ್ನು ಅಟ್ರ್ಯಾಕ್ಟ್ ಮಾಡಿಕೊಂಡು ಅವರನ್ನು ಯಾವ ರೀತಿ ಬೇಕೋ ಆ ರೀತಿ ಯೂಸ್ ಮಾಡಿಕೊಂಡು ತುಂಬ ಕ್ರೂರವಾಗಿ ಸಾಯಿಸೋದು ಇವನ ಹಾಬಿ ಆಗಿರುತ್ತೆ. ಈ ರೀತಿ ಎಲ್ಲ ಮಾಡ್ತಾ ಇರೋ ಈ ಸೈಕೋ ಕಿಲ್ಲರ್ ಆ ಮರ್ಡರ್ಗಳಿಂದ ಹೇಗೆ ಬಚಾವ್ ಆಗ್ತಾ ಇರ್ತಾನೆ, ಇನ್ನೊಂದು ಕಡೆ ಪೊಲೀಸರು ಈ ಮರ್ಡರ್ ಕೇಸ್ನ ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಕೊನೆಗೆ ಪೊಲೀಸರು ಆ ಸೀರಿಯಲ್ ಕಿಲ್ಲರ್ನ ಹಿಡಿತಾರೋ ಇಲ್ವೋ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನು ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅನಿಸಿದಂದರೆ ಮಮ್ಮೂಟಿ ಅವ್ರನ್ನ ಬಿಟ್ಟು ಬೇರೆ ಯಾವ ಸೂಪರ್ ಸ್ಟಾರ್ ಈ ಡಿಸಿಷನ್ನ ತಗೊಳ್ಳೋಕ್ಕೆ ಯೋಚನೆ ಸಹ ಮಾಡ್ತಿರ್ಲಿಲ್ಲ. ರಿಯಲಿ ಹ್ಯಾಟ್ಸ್ ಆಫ್ ಸರ್. ಅಂದರೆ ಈ ಸಿನಿಮಾ ಬರೀ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಿನಿಮಾ ಅಲ್ಲ, ಇದರಲ್ಲಿ ಇರುವಂಥ ಕಂಟೆಂಟ್ ಕೂಡ ತುಂಬ ಯೂನಿಕ್ ಆಗಿದೆ. ಇದರಲ್ಲಿ ಇರುವಂಥ ಸ್ಟೋರಿ ನಾರ್ಮಲ್ ಸೀರಿಯಲ್ ಕಿಲ್ಲರ್ಸ್ ಮೂವೀಸ್ಗಳ ರೀತಿ ಇರೋದಿಲ್ಲ, ತುಂಬ ಡಿಫ್ರೆಂಟ್ ಆಗಿದೆ. ಅದರಲ್ಲೂ ಈ ಸಿನಿಮಾದಲ್ಲಿ ಕಿಲ್ಲರ್ ಯಾರು ಅಂತ ಫಸ್ಟಿಗೆ ತೋರಿಸ್ತಾರೆ. ಆದರೆ ಆ ಮರ್ಡರ್ಗಳ ಸುತ್ತ ನಡೆಯುವ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಏನಿದೆಯಲ್ಲ, ಸಿನಿಮಾದ ಮೇಲೆ ಹಾಗೆ ಸಿನಿಮಾದ ಸ್ಟೋರಿ ಮೇಲೆ ಇಂಟ್ರೆಸ್ಟ್ನ ಜಾಸ್ತಿ ಮಾಡುತ್ತೆ. ಸಿನಿಮಾದಲ್ಲಿ ನನಗೆ ಮೇಯ್ನಾಗಿ ಇಷ್ಟವಾಗಿದ್ದು ಸಿನಿಮಾದಲ್ಲಿ ಕ್ಯಾಟ್ ಆ್ಯಂಡ್ ಮೌಸ್ ಗೇಮ್ನ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಅದಲ್ಲದೆ ಸಿನಿಮಾದಲ್ಲಿ ಒಂದರ ನಂತರ ಇನ್ನೊಂದು ಟ್ವಿಸ್ಟ್ಗಳು ರಿವೀಲ್ ಆಗ್ತಾನೆ ಇರ್ತವೆ. ಆ್ಯಂಡ್ ಆ ಎಲ್ಲ ಟ್ವಿಸ್ಟ್ಗಳು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಇನ್ನು ಸಿನಿಮಾದಲ್ಲಿ ಬರುವಂಥ ಇಂಟರ್ವಲ್ ಬ್ಲಾಕ್ ಕೂಡ ತುಂಬ ಚೆನ್ನಾಗಿತ್ತು. ಅಂದರೆ ಆ ಇಂಟರ್ವಲ್ ಬ್ಲಾಕ್ನಲ್ಲಿ ರಿವೀಲ್ ಆಗುವಂಥ ಟ್ವಿಸ್ಟ್ ಇದೆಯಲ್ಲ, ತುಂಬ ಸೈಕ್ ಆಗಿತ್ತು. ಇನ್ನು ಸಿನಿಮಾದ ಕ್ಲೈಮ್ಯಾಕ್ಸ್ ಸ್ವಲ್ಪ ಪ್ರೆಡಿಕ್ಟೇಬಲ್ ಆಗಿದ್ರೂ ಸಹ ಒಂದು ಮಟ್ಟಿಗೆ ಎಫೆಕ್ಟಿವ್ ಆಗಿ ವರ್ಕ್ ಆಯಿತು. ಇನ್ನು ಸಿನಿಮಾದಲ್ಲಿ ಇರುವಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಬರೋದಾದರೆ ತುಂಬ ಚೆನ್ನಾಗಿತ್ತು. ಒಂದು ಸೀರಿಯಲ್ ಕಿಲ್ಲರ್ ಮೂವಿಗೆ ಯಾವ ರೀತಿ BGM ಬೇಕೋ ಅದು ಇದರಲ್ಲಿ ಇದೆ. ಆ್ಯಂಡ್ ಆ BGM ಇದರಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಇನ್ನು ಇದರ ನೆಗೆಟಿವ್ಸ್ ಕಡೆ ಬರೋದಾದರೆ ಇದು ಸಹ ಮಲಯಾಳಂ ಮೂವೀಸ್ಗಳ ರೀತಿಯೇ ತುಂಬ ಸ್ಲೋ ಆಗಿ ಸ್ಟಾರ್ಟ್ ಆಗಿ ಸ್ಲೋ ಆಗಿ ರನ್ ಆಗುತ್ತೆ. ಇನ್ನು ಸಿನಿಮಾದಲ್ಲಿ ಕೆಲವೊಂದು ಕಡೆ ಲಾಜಿಕ್ ಮಿಸ್ ಆಗಿ ಸ್ಟೋರಿ ಬೇರೆ ಕಡೆ ಡೈವರ್ಟ್ ಆಗುತ್ತೆ. ಹಾಗೆ ಸಿನಿಮಾದ ಕ್ಲೈಮ್ಯಾಕ್ಸ್ನ ತುಂಬ ಎಫೆಕ್ಟಿವ್ ಆಗಿ ಡಿಫ್ರೆಂಟ್ ಆಗಿ ಬರ್ಕೊಂಡಿದ್ರೆ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ನ ಕೊಡ್ತಿತ್ತು. ಅಂದರೆ ಈಗಿರೋ ಕ್ಲೈಮ್ಯಾಕ್ಸ್ ಏನು ಚೆನ್ನಾಗಿಲ್ಲ ಅಂತ ಅಲ್ಲ, ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಹೈಪ್ ಜೊತೆಗೆ ಎಂಡ್ ಮಾಡಿದರೆ ಇನ್ನೂ ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಿತ್ತು. ಇನ್ನು ಸಿನಿಮಾನ ನೋಡ್ಬೋದೋ ಇಲ್ವೋ ಅಂತ ಕೇಳೋದಾದರೆ ಎಸ್, ಡೆಫಿನೆಟ್ಲಿ ನೋಡ್ಬೋದು. ಅದರಲ್ಲೂ ನೀವೇನಾದರೂ ಸೀರಿಯಲ್ ಕಿಲ್ಲರ್ಸ್ ಮೂವೀಸ್ಗಳನ್ನು ಇಷ್ಟಪಡೋರಾಗಿದ್ದರೆ ಸಿನಿಮಾ ಅಂತೂ ಹೈಲಿ ರೆಕಮೆಂಡೆಡ್. ಇನ್ನು ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂದರೆ ಬೇಡ ಅಂತೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದ್ದಾದಮೇಲೆ ನನಗನ್ಸಿದಂತಹ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತೆ ಬೇರೆ ವಿಡಿಯೋ ಜೊತೆಗೆ ಆದಷ್ಟು ಬೇಗ